ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಮಾಶಿ. ಚಿಗುರು ಪ್ರೀ ಸ್ಕೂಲ್ ಹಳೆ ಹುಬ್ಬಳ್ಳಿ ಶಾಲೆಯ ಮುಖ್ಯಸ್ಥರು. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಕೈ ಬರಹ ಚೆನ್ನಾಗಿದ್ದರೆ ಹಣೆ ಬರಹವು ಚೆನ್ನಾಗಿ ಇರುತ್ತದೆ ಎನ್ನುವಂತ ಮಾತನ್ನ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರಹವನ್ನ ಕಲೀಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಯಾಕೆ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ಏನು, ಕ್ಯಾಲಿಗ್ರಾಫಿ ಹ್ಯಾಂಡ್ ರೈಟಿಂಗ್ ಅಂದ್ರೆ ಏನು ಅನ್ನುವಂತಹ ವಿಷಯದ ಬಗ್ಗೆ ಇವತ್ತು ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಸಾಕಷ್ಟು ಎಪಿಸೋಡ್ಗಳ ಮೂಲಕ ನೀವು ಸಂಪೂರ್ಣವಾಗಿ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಮತ್ತು ಕ್ಯಾಲಿಗ್ರಾಫಿಗಳನ್ನ ಅದ್ಭುತವಾಗಿ ಬರೆಯುವಂತಹ ಕೌಶಲ್ಯವನ್ನ ಆನ್ಲೈನ್ ಮೂಲಕ ಈ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಗಳನ್ನ ಅದ್ಭುತವಾಗಿ ಬದಲಾಯಿಸಿಕೊಳ್ಳುವಂತಹ ಒಂದು ಸುಸಂದರ್ಭ ಈ ನಮ್ಮ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ, ನಾವು ಕೊಟ್ಟಂತಹ ವಿಷಯಗಳನ್ನ ಅಥವಾ ಬರವಣಿಗೆಯ ಅಭ್ಯಾಸವನ್ನ ನಿರಂತರವಾಗಿ ನೀವು ಮಾಡಬಹುದು. ಇದು ಒಂದೇ ದಿನಕ್ಕೆ ಬರುವಂತ ಒಂದು ಕೌಶಲ್ಯ ಅಲ್ಲ. ನಿರಂತರವಾಗಿ ನಾವು 1 ತಿಂಗಳು ಅಥವಾ 2 ತಿಂಗಳವರೆಗೆ ಅಭ್ಯಾಸ ಮಾಡಿದ್ದೇ ಆದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀವೇ ನಂಬಲಾರದಂತಹ ಹ್ಯಾಂಡ್ ರೈಟಿಂಗ್ ಆಗಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ನಿಮಗೆ ಒಳ್ಳೆಯ ಅಂಕಗಳು ನಿಮ್ಮ ಹ್ಯಾಂಡ್ ರೈಟಿಂಗ್ ಮೂಲಕ ಇವತ್ತು ಸಿಗ್ತವೆ. ಬರವಣಿಗೆ ಅಂದ್ರೆ ಹೇಗಿರ್ಬೇಕು, ಬರವಣಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಇಡಲಿದೆ. ಸ್ಪಷ್ಟವಾದ ಬರವಣಿಗೆ, ದುಂಡಾದ ಬರವಣಿಗೆ ಹಾಗೂ ಬಹಳ ಅದ್ಭುತವಾದ ಬರವಣಿಗೆ ನಿಮ್ಮದಾಗಿದ್ದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆಯುವಂತಹ ಉತ್ತರ ಪತ್ರಿಕೆಗಳಲ್ಲಿ 40% ಅಂಕಗಳನ್ನ ನೀವು ಹ್ಯಾಂಡ್ ರೈಟಿಂಗ್ ಮೂಲಕ ಪಡೆಯಬಹುದು. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅನ್ನ ಹೇಗೆ ಕಲಿಬೇಕು, ಕ್ಯಾಲಿಗ್ರಾಫಿ ಬರಹವನ್ನ ಹೇಗೆ ಕಲಿಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ಕನ್ನಡದ ಚಾನೆಲ್ ಮೂಲಕ, ಕನ್ನಡದ ಮೂಲಕ ನಿಮಗೆ ಬರೆಯುವಂಥದ್ದನ್ನ ನಾವು ಕಲಿಸ್ತಾ ಇದ್ದೀವಿ. ನಿಮ್ಗೆ ಇನ್ನೊಂದು ಆಶ್ಚರ್ಯದ ಸಂಗತಿ, ನೀವು ಇಂಟರ್ನೆಟ್ ನಲ್ಲಿ, ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೊಬ್ಬರು ಕೂಡ ಕ್ಯಾಲಿಗ್ರಾಫಿ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅನ್ನ ಕಲಿಸುವಂತಹ ವಿಡಿಯೋಗಳು ಕನ್ನಡದಲ್ಲಿ ಮಾಡಿಲ್ಲ. ಇದು ಮೊದಲನೇ ಬಾರಿ ಅನ್ನುವಂಥದ್ದು ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿನೂ ಆಗ್ತದೆ. ಮತ್ತು ನೀವೇನು ವಿದ್ಯಾರ್ಥಿಗಳು ನೋಡ್ತೀರಿ, ಇದನ್ನ ಸದುಪಯೋಗವನ್ನ ಪಾಲಕರಾಗಿರಬಹುದು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು. ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈ ಬರವಣಿಗೆ ಅನ್ನುವಂಥದ್ದು ಸುಮಾರು ನೀವು ನರ್ಸರಿ ಅಡ್ಮಿಷನ್ ತಗೊಂಡು ಕಾಲೇಜ್ ನಿಮ್ಮ ಹೈಯರ್ ಎಜುಕೇಶನ್ ಮುಗಿಸುವವರೆಗೂ ಸುಮಾರು 24 ವರ್ಷ ಆಗುತ್ತೆ. ಸೊ 24 ವರ್ಷದವರೆಗೆ ನಿಮಗೆ ಎಕ್ಸಾಮ್ ನಲ್ಲಿ ನೀವು ಆನ್ಲೈನ್ ನಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಉತ್ತರ ಪತ್ರಿಕೆಯಲ್ಲೇ ಬರೀಬೇಕಾಗುತ್ತದೆ. ಸೊ ಉತ್ತರ ಪತ್ರಿಕೆಯನ್ನ ಪರಿಶೀಲನೆ ಮಾಡುವಂತ ಏನು ಶಿಕ್ಷಕರು ಇರ್ತಾರೆ, ಅವರು ಅಲ್ಲಿ ನಿಮ್ಮ ಒಳ್ಳೆ ಅದ್ಭುತವಾದಂತ ಬರವಣಿಗೆ ಶೈಲಿ ನಿಮ್ದಾಗಿದ್ರೆ ನಿಮಗೆ 100ಕ್ಕೆ 100 ಅಂಕಗಳನ್ನು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಜೊತೆಗೆ ಪ್ರತಿನಿತ್ಯ ನೀವು ನಾನು ಹೇಳಿದಂತ ಪಾಠಗಳನ್ನ ನೀವು ಬರೆದಿದ್ದಾಗಿದ್ರೆ 100ಕ್ಕೆ 100 ನಿಮಗೆ ಲಾಭ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರೆಯಲಿಕ್ಕೆ ಬೇಕಾಗುವಂತಹ ಸಲಕರಣೆಗಳು ಅಥವಾ ನಮಗೆ ಬೇಕಾದ ಉಪಕರಣಗಳು ಯಾವುವು ಅನ್ನೋದನ್ನ ಮುಂದೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲದೆ ಈಗ ನೀವು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ 4 ಲೈನ್ಸ್ ಪುಸ್ತಕದಲ್ಲಿ 4 ಲೈನ್ಗೂ ಒಂದೊಂದು ಹೆಸರಿದೆ. ನಿಮಗೆ ಗೊತ್ತಾ ವಿದ್ಯಾರ್ಥಿಗಳೇ? ಆ 4 ಲೈನಿಗೆ ಒಂದೊಂದು ಲೈನಿಗೆ ಏನಂತ ಹೇಳ್ತಾರೆ ಅಂತ ಗೊತ್ತಾ? ಸರಿ, ಹಾಗಾದ್ರೆ ಕಾಯಿರಿ. ನೆಕ್ಸ್ಟ್ ಸಂಚಿಕೆಯೊಳಗೆ ನಾವು ಸಂಪೂರ್ಣವಾದಂತಹ ಮಾಹಿತಿ, ಬೇಕಾದಂತಹ ಸಲಕರಣೆಗಳು, ಯಾವ ರೀತಿ ಪೆನ್ಗಳಿರಬೇಕು, ಯಾವ ರೀತಿ ಪೆನ್ಸಿಲ್ಗಳಿರಬೇಕು, ಬರೆಯುವಂತಹ ಪುಸ್ತಕದಲ್ಲಿ ಎಷ್ಟು ಲೈನ್ ಪುಸ್ತಕ ಇರಬೇಕು ಅಥವಾ ಪೇಪರ್ ಇರಬೇಕು ಮತ್ತು ಅದನ್ನು ಹೇಗೆ ಬರೆಯುವುದು ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ